ಪ್ರಿಯರಾದವರೇ, ಯೇಸುವಿನ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತೇನೆ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಸಂತೋಷವಾಗಿದ್ದೇನೆ. ಪ್ರತಿನಿತ್ಯ ದೇವರ ಕೃಪೆಯು ಹೊಸದಾಗಿದೆ. ಬಹಳ ಆನಂದವಾಗಿದ್ದೇನೆ. ಆದ್ದರಿಂದಲೇ ಸಂತೋಷವಾಗಿ ನಿಮ್ಮೊಟ್ಟಿಗೆ ಮಾತನಾಡುತ್ತಾ ಇದ್ದೇನೆ. ನಿಮಗೆ ಸಮಸ್ಯೆ ಇಲ್ಲವಾ ಎಂದು ಕೇಳಿದರೆ, ನನಗೂ ಕೂಡ ಸಮಸ್ಯೆ ಇದೆ. ಇಕ್ಕಟ್ಟುಗಳು, ಹೋರಾಟಗಳು ಎಲ್ಲ ಇದೆ. ಅದರ ಮಧ್ಯೆ ಯೇಸು ಸಂಗಡ ಇದ್ದಾನಲ್ಲ, ಆತನು ಸಂಗಡ ಇದ್ದರೆ ಸಂತೋಷವಾಗಿರಬಹುದಲ್ಲ. ನೀವು ಕೂಡ ಆ ಒಂದು ಅಭ್ಯಾಸದೊಳಗೆ ಬರಬೇಕು, ಸರಿನಾ? ಈ ಸ್ಥಳ ನೋಡುತ್ತೀರಲ್ಲ, ಚೆನ್ನಾಗಿದೆಯಾ? ಸುಂದರವಾಗಿದೆಯಾ? ನದಿ ಹರಿಯುವಂಥ ಶಬ್ದ ಕೇಳುತ್ತಿದೆಯಲ್ಲ, ಬಹಳ ರಮಣೀಯವಾಗಿದೆ. ಆಲ್ಸೋ ಪರ್ವತ ಇದೆ ಅಲ್ವಾ, ಅಲ್ಲಿ ಯಾವಾಗಲೂ ಕೂಡ ಸ್ನೋ ಇದ್ದೇ ಇರುತ್ತದೆ. ಆ ಸ್ನೋ ಎಲ್ಲ ಕರಗಿ ಯಾವಾಗಲೂ ಕೂಡ ಈ ರೀತಿ ನೀರು ಹರಿಯುತ್ತಲೇ ಇರುತ್ತದೆ. ಈ ರೀತಿ ನೀರು ಹರಿಯುವುದನ್ನು ನೋಡುವುದಕ್ಕೆ ಮನಸ್ಸಿಗೆ ಬಹಳ ರಮ್ಯವಾಗಿದೆ. ಹಾಗಾದರೆ ಒಂದು ಪರ್ವತದ ಮೇಲೆ ಯಾವಾಗಲೂ ಕೂಡ ಮಂಜುಗಡ್ಡೆ ಇರುವುದಾದರೆ ಅದು ಕರಗಿ ಹಾಗೆ ನೀರಾಗಿ ಬರುತ್ತಾ ಇರುತ್ತದೆ. ಕೊರತೆಯೇ ಇರುವುದಿಲ್ಲವಲ್ಲ, ಆ ರೀತಿ ಒಂದು ಸಮೃದ್ಧಿ. ಎಲ್ಲಿ ನೋಡಿದರೂ ಕೂಡ ಹಚ್ಚ ಹಸಿರಾಗಿ ಬಹಳ ಸಮೃದ್ಧಿಯಾಗಿ ಇದೆ. ಈ ನೀರು ಇರುವಂಥದ್ದು ಸಮೃದ್ಧಿಯನ್ನುಂಟು ಮಾಡುತ್ತದಲ್ಲವ. ನಮ್ಮ ಜೀವಿತದಲ್ಲಿ ಜೀವ ನದಿಯಾಗಿರುವಂಥ ಯೇಸು ಇದ್ದರೆ ನಮ್ಮ ಜೀವಿತದಲ್ಲಿ ಸಮೃದ್ಧಿಯೇ, ಸಂತೋಷ, ಸಮಾಧಾನ, ಉಲ್ಲಾಸ ನಮ್ಮ ಜೀವಿತದಲ್ಲಿ ಎಲ್ಲವೂ ಇರುತ್ತದೆ, ಸರಿನಾ? ಸರಿ, ಇಂದು ದೇವರು ನಿಮಗೆ ಯಾವ ವಾಕ್ಯವನ್ನು ಹೇಳುತ್ತಾರೆ ಅಂದರೆ, ಕೀರ್ತನೆಗಳು 139, 17ನೇ ವಾಕ್ಯದಲ್ಲಿ ದಾವಿದನು ಎಂಬಂಥ ಭಕ್ತನೊಂದು ಸುಂದರವಾದ ಪ್ರಾರ್ಥನೆ ಮಾಡುತ್ತಾನೆ. ಏನು ಹೇಳುತ್ತಾನೆ? ದೇವರೇ, ನಿನ್ನ ಸಂಕಲ್ಪಗಳು ನನ್ನ ಎಣಿಕೆಯಲ್ಲಿ ಎಷ್ಟೋ ಗೌರವವಾಗಿವೆ. ನಿನ್ನ ಸಂಕಲ್ಪಗಳು ನನ್ನ ಎಣಿಕೆಯಲ್ಲಿ ಎಷ್ಟೋ ಗೌರವವಾಗಿವೆ. ನಿಮ್ಮ ಜೀವಿತದಲ್ಲಿ ಯಾವುದೋ ಒಂದು ಆಲೋಚನೆ ಅವಶ್ಯಕತೆ ಇದೆ. ಏನು ಮಾಡುವುದೆಂದು ತಿಳಿಯದೆ ತಡವರಿಸುತ್ತಾ ಇದ್ದೀರಿ. ಯಾರ ಬಳಿಯಲ್ಲಾದರೂ ಆಲೋಚನೆ ಕೇಳೋಣ ಎಂದು ಅಂದುಕೊಳ್ಳುತ್ತಿದ್ದೀರಿ, ಹೌದು ತಾನೇ? ಸ್ವಂತದವರು, ಜೊತೆ ಕೆಲಸ ಮಾಡುವಂಥವರು, ಜೊತೆ ಓದುವವರು, ಪಕ್ಕದ ಮನೆಯವರು, ಬಹಳ ಪ್ರೀತಿಸುವಂಥವರು ಅಥವಾ ಸೇವಕರು, ಯಾರ ಬಳಿಯಲ್ಲಾದರೂ ಆಲೋಚನೆ ಕೇಳೋಣ ಅಂದುಕೊಳ್ಳುತ್ತಿದ್ದೀರಲ್ಲ, ದೇವರ ಬಳಿ ಆಲೋಚನೆಗಳನ್ನು ಕೇಳಿರಿ. ಆತ ನಿಮ್ಮ ಸಂಗಡ ತಾನೇ ಇದ್ದಾನೆ, ನಿಮ್ಮ ಪಕ್ಕದಲ್ಲಿ ತಾನೇ ಇದ್ದಾನೆ. ಆತನಿಗೊಂದು ಹೆಸರೇನು ಗೊತ್ತಾ? ಆಲೋಚನಾ ಕರ್ತನು. ಯೇಸುವಿಗೆ ಒಂದು ಹೆಸರು ಆಲೋಚನಾ ಕರ್ತನು, ಒಳ್ಳೆ ಆಲೋಚನೆಗಳನ್ನು ಕೊಡುವವನು. ಹಾಗಾದರೆ ನೀವು ಕೇಳುವಾಗ ಆತನ ಆಲೋಚನೆ ಕೊಡುವನು. ದಾವಿದನು ಇದನ್ನು ಯಾಕೆ ಹೇಳುತ್ತಾನೆ ಗೊತ್ತಾ? ಅವನು ಒಂದು ಯುದ್ಧಕ್ಕೆ ಹೋಗಬೇಕಂದ್ರೂ ದೇವರ ಬಳಿಯಲ್ಲಿ ಆಲೋಚನೆ ಕೇಳುವನು. ಈ ಯುದ್ಧಕ್ಕೆ ಹೋಗುವುದಾ ಬೇಡವಾ? ದೇವರ ಬಳಿಯಲ್ಲಿ ಆಲೋಚನೆ ಕೇಳುವನು. ದೇವರು ಪ್ರತಿಯೊಂದರಲ್ಲೂ ಆಲೋಚನೆ ಕೊಟ್ಟು ನಡೆಸಿದ್ದನ್ನು ನಾವು ಸತ್ಯ ವೇದದಲ್ಲಿ ಸ್ಪಷ್ಟವಾಗಿ ನೋಡಬಹುದು. ನಾನು ಕೂಡ ಇದನ್ನು ಅಭ್ಯಾಸ ಮಾಡಿಕೊಂಡೆನು. ನನ್ನ ಪ್ರೇಯರ್ ಡೈರಿ ಇದೆ ಅಲ್ಲ, ಅದರಲ್ಲಿ ಒಂದು ಕಡೆ ಪ್ರಾರ್ಥನಾ ವಿಜ್ಞಾಪನೆಗಳು, ಯಾವುದಕ್ಕಾಗಿ ಎಲ್ಲ ಪ್ರಾರ್ಥಿಸಬೇಕು, ನನಗಾಗಿ, ಕುಟುಂಬಕ್ಕಾಗಿ, ಸೇವೆಗಾಗಿ, ಇತರರಿಗಾಗಿ ಪ್ರಾರ್ಥನೆ ವಿಷಯಗಳನ್ನು ಬರೆದು ದೇವರ ಮುಂದೆ ಪ್ರಾರ್ಥಿಸುವುದು. ಮತ್ತೊಂದು ಕಡೆಯಲ್ಲಿ ಆಲೋಚನೆ, ನಿನ್ನ ಮೇಲೆ ದೃಷ್ಟಿಯನ್ನಿಟ್ಟು ಆಲೋಚನೆ ಕೊಡುವೆನೆಂದು ಹೇಳಿದ್ದೀರಲ್ಲ, ದೇವರೇ ಇದರಲ್ಲಿ ನನಗೆ ಆಲೋಚನೆ ಬೇಕು, ಏನು ಮಾಡಬೇಕು, ಹೇಗೆ ಮಾಡಬೇಕು, ಇದನ್ನು ಮಾಡುವುದಾ ಬೇಡವಾ, ಆಲೋಚನೆ ಕೊಡಿರಿ. ಅದನ್ನಿಟ್ಟು ಪ್ರಾರ್ಥನೆ ಮಾಡುತ್ತಾ ಮಾಡುತ್ತಾ ಸುಂದರವಾಗಿ ಆಲೋಚನೆಗಳನ್ನು ಕೊಟ್ಟು ನಡೆಸುತ್ತಾರೆ. ನಾನು ಅದನ್ನು ನೋಡುತ್ತಾ ಇದ್ದೇನೆ. ನನ್ನ ವೈಯಕ್ತಿಕ ಕಾರ್ಯಗಳು, ಕುಟುಂಬದ ಕಾರ್ಯಗಳು, ಸೇವೆಯ ಕಾರ್ಯಗಳು, ಯಾವುದೊಂದು ತೀರ್ಮಾನ ತೆಗೆದುಕೊಳ್ಳಬೇಕು, ಬರೆದಿಟ್ಟು ಪ್ರಾರ್ಥಿಸುವಾಗ ದೇವರು ಸುಂದರವಾಗಿ ಆಲೋಚನೆ ಕೊಡುವರು. ಆತನ ಆಲೋಚನೆಗಳು ಎಷ್ಟೋ ಗೌರವವಾಗಿವೆ. ಆತನನ್ನು ಆಲೋಚನೆ ಕರ್ತನಾಗಿ ನೀವು ಅನುಭವಿಸಿದ್ದೀರಾ? ಬರೀ ಸೌಖ್ಯ, ಬಿಡುಗಡೆ, ಅದ್ಭುತ ಎಂಬುದಾಗಿ ಕೇಳದೆ, ದೇವರೇ ನಾನು ಏನು ಮಾಡಬೇಕು, ಹೇಗೆ ಮಾಡಬೇಕು, ನೀವು ಆಲೋಚನೆ ಕೊಡಿರಿ. ನನ್ನ ಕುಟುಂಬದ ಈ ಸಮಸ್ಯೆಗೆ ಏನು ಪರಿಹಾರ ತಿಳಿಯುತ್ತಾ ಇಲ್ಲ, ನೀವು ಆಲೋಚನೆ ಕೊಡಿರಿ. ಈ ಸಮಸ್ಯೆ ನೀಗಬೇಕಂದ್ರೆ ನಾನು ಏನು ಮಾಡಬೇಕು, ಆಲೋಚನೆ ಕೊಡಿರಿ, ಕೇಳಿರಿ. ದೇವರು ಆಲೋಚನೆ ಕೊಟ್ಟು ನೀವು ಅದರ ಪ್ರಕಾರವಾಗಿ ನಡೆದರೆ ಸಮಸ್ಯೆಗಳು ಸಾಲ್ವ್ ಆಗುತ್ತದೆ, ಅದ್ಭುತವಾಗಿ ಕಾರ್ಯಗಳು ನಡೆಯುತ್ತವೆ. ನಾನು ಅದನ್ನು ಅನುದಿನವೂ ಜೀವಿತದಲ್ಲಿ ಸವಿಯುತ್ತಾ ಇದ್ದೇನೆ. ನಾನೇನು ಪ್ರಸಂಗ ಮಾಡಬೇಕೆಂದು ಕೂಡ ದೇವರ ಬಳಿಯಲ್ಲಿ ಆಲೋಚನೆ ಕೇಳುವೆನೋ, ಇದನ್ನು ಮಾಡುವುದಾ ಬೇಡವಾ, ನನ್ನನ್ನು ಸೇವೆಗೆ ಕರೆಯುತ್ತಾ ಇದ್ದಾರೆ, ಅಲ್ಲಿಗೆ ಹೋಗುವುದಾ ಬೇಡವಾ ಎಂಬುದಾಗಿ ಆಲೋಚನೆ ಕೇಳುವೆ. ಆತನು ಹೋಗಲು ಹೇಳಿದರೆ ಹೋಗುತ್ತೇನೆ, ಇಲ್ಲವಾದರೆ ಹೋಗುವುದಿಲ್ಲ. ಆ ರೀತಿ ದೇವರ ಆಲೋಚನೆಗಳನ್ನು ಕೇಳಿ ನಡೆಯುವುದಕ್ಕೆ ಆರಂಭಿಸಿರಿ. ನಿಮ್ಮ ಜೀವಿತ ಮಧುರವಾಗಿ, ಸಂತೋಷ, ಸಮಾಧಾನವಾಗಿರುತ್ತದೆ. ದೇವರ ಸುರಕ್ಷತೆ ನಿಮ್ಮ ಮೇಲೆ ಯಾವಾಗಲೂ ಕೂಡ ಇರುತ್ತದೆ. ಆತನ ಆಲೋಚನೆಗಳು ಎಷ್ಟೋ ಗೌರವವಾಗಿವೆ. ಇಂದಿನಿಂದ ಆತನ ಬಳಿ ಆಲೋಚನೆ ಕೇಳದೆ ಏನೂ ಕೂಡ ಮಾಡಬೇಡಿ. ಚಿಕ್ಕ ಕಾರ್ಯವಾಗಿದ್ದರೂ ಮಕ್ಕಳನ್ನು ಎಲ್ಲಿ ಓದಿಸಬೇಕು ಎಂಬುದಾಗಿ ಕೇಳಿರಿ. ಮಕ್ಕಳು ಏನು ಓದುವುದಕ್ಕೆ ಅವರನ್ನು ಗೈಡ್ ಮಾಡಬೇಕೆಂಬುದಾಗಿ ಕೇಳಿರಿ. ಮಕ್ಕಳು ಈ ರೀತಿ ಇದ್ದಾರೆ, ಅವರನ್ನು ಹೇಗೆ ಸರಿಪಡಿಸುವುದು ಎಂಬುದಾಗಿ ಆಲೋಚನೆ ಬೇಕೆಂಬುದಾಗಿ ಕೇಳಿರಿ. ನನ್ನ ಗಂಡ, ನನ್ನ ಹೆಂಡತಿ, ನನ್ನ ಅತ್ತೆ, ನನ್ನ ಸೊಸೆ, ಈ ರೀತಿ ಸಮಸ್ಯೆಗಳು ಇವೆ, ನಾನು ಇದನ್ನೆಲ್ಲ ಹೇಗೆ ಸರಿಪಡಿಸಿ ಮುಂದೆ ಹೋಗುವುದು, ಆಲೋಚನೆ ಕೇಳಿರಿ. ಪ್ರತಿಯೊಂದಕ್ಕೂ ಆತನು ಸುಂದರವಾಗಿ ಆಲೋಚನೆ ಕೊಡುತ್ತಾನೆ. ನೋಡಿರಿ, ಅದ್ಭುತವಾಗಿ ನಡೆಸುವನು. ಕೇಳುವಿರಾ? ಇಂದಿನಿಂದ ದೇವರೇ, ನೀವು ನನಗೆ ಆಲೋಚನೆ ಕರ್ತನಾಗಿದ್ದು ಆಲೋಚನೆ ಕೊಡಬೇಕು. ಇಂದು ಈ ಕಾರ್ಯದಲ್ಲಿ ನನಗೆ ಏನು ಮಾಡುವುದೆಂದು ತಿಳಿಯುತ್ತಾ ಇಲ್ಲ. ಹಿಂದೆ ನನ್ನ ಹೃದಯದಲ್ಲಿ ಆ ಆಲೋಚನೆಗಳನ್ನು ಪ್ರೇರೇಪಿಸಿರಿ, ತಿಳಿಸಿರಿ, ನನಗೆ ಪ್ರಕಟಿಸಿ ತೋರಿಸಿರಿ.
ನಾನು ಮಾಡಬೇಕಾಗಿರುವುದನ್ನು ಆಲೋಚನೆ ಕೊಟ್ಟು ನನ್ನನ್ನು ಮುನ್ನಡೆಸಿರಿ. ನಿಮ್ಮ ಆಲೋಚನೆಗಳ ಪ್ರಕಾರವಾಗಿ ನಡೆಯುವುದಕ್ಕೆ ಒಪ್ಪಿಸಿಕೊಡುತ್ತೇನೆ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.